ಎಲ್ಲ ಆತ್ಮೀಯರಿಗೆ ಸ್ವಾಗತ. ಕೆಸಾಸ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಆ ಎಂಪ್ಲಾಯಿ ಅವಲಂಬಿತರು ಇದಾರ ಇಲ್ವಾ ಅಂತ ಕೇಳಿದಾಗ ಎಸ್ ಅಂತ ಕೊಟ್ಟಾಗ ಅಲ್ಲಿ ಯಾರ್ದು ಎಂಪ್ಲಾಯಿ ಡಿಪೆಂಡೆನ್ಸನ್ನು ಆ್ಯಡ್ ಮಾಡೋಕ್ಕಾಗಲ್ಲ. ಅಂಥವ್ರದ್ದು ರಿಜಿಸ್ಟ್ರೇಷನ್ ಮುಗಿಸ್ಬೇಕು, ಅಪ್ರೂವಲ್ ಮಾಡಿ ಎಂಪ್ಲಾಯ್ಡ್ ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡೋದೆ. ಮತ್ತು ಅವರನ್ನು ಅನ್ಅಪ್ರೂವಲ್ ಮಾಡ್ಕೊಳ್ಬೇಕು. ಸರ್ವಿಸ್ ರಿಜಿಸ್ಟರ್ನಲ್ಲಿ ಇಲ್ಲಿ ಲಾಸ್ಟ್ನಲ್ಲಿ ಕಾಣ್ತಕ್ಕಂಥ ಅನ್ಅಪ್ರೂವಲನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅವರ ಒಮ್ಮೆ KJD ನಂಬರ್ ಹಾಕಿ ಚೆಕ್ ಮಾಡಿದಾಗ ಅವ್ರಿಗೆ ಯಾವುದೇ ಡಿಪೆಂಡೆಂಟ್ಸ್ ಇಲ್ಲದೆ ಕೇವಲ ನೌಕರರ ಮಾಹಿತಿ ಮಾತ್ರ ಬರುತ್ತೆ. ಆ ನೌಕರರ ಮಾಹಿತಿ ಮಾತ್ರ ಬರ್ತಕ್ಕಂತಹ ಆ ಡಿಪೆಂಡೆಂಟ್ಸ್ ಮೇಲೆ ಕಾಣ್ತಕ್ಕಂಥ ನೋ ಡಿಪೆಂಡೆಂಟ್ಸ್ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನೋಡಿ ಅಲ್ಲಿ ಮೇಲೆ ಕಾಣ್ತಾ ಇದೆ, ಲೆಫ್ಟ್ ಸೈಡಲ್ಲಿ ನೋ ಡಿಪೆಂಡೆಂಟ್ಸ್ ಅಂತ ಇರುತ್ತೆ. ನೋ ಡಿಪೆಂಡೆಂಟ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ KJD ಸಂಖ್ಯೆಯನ್ನು ಹಾಕಿ ಗೆಟ್ ಅಂತ ಕೊಟ್ಟಾಗ ಅವರ ಒಂದು ಫಾರಮ್ ಬರುತ್ತೆ, ಅದನ್ನು ಟಿಕ್ ಮಾರ್ಕ್ ಮಾಡಿ ಅನ್ಅಪ್ರೂವಲ್ ಮಾಡಬೇಕಾಗತ್ತೆ. ಇಲ್ಲಿ ಟಿಕ್ ಮಾಡಿ ಅನ್ಅಪ್ರೂವಲ್ ಮಾಡಿದಾಗ DDO ರವರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿದಾಗ ಅವರದು ಕೆಸಾಸ್ ನಿಂದ ರಿಜಿಸ್ಟ್ರೇಷನ್ನಿಂದ ಡಿಲೀಟ್ ಆಗುತ್ತೆ. ನೋಡಿ, ಇದು ಯಾರು ಎಂಪ್ಲಾಯಿ ಡಿಪೆಂಡೆಂಟ್ಸ್ ಎಸ್ ಆರ್ ನೋ ಕೇಳಿದಾಗ ಎಸ್ ಅಂತ ಕೊಟ್ಟಾಗ ಅವರ ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ಅಂಥ ಟೈಮಲ್ಲಿ ಅವರದ್ದನ್ನು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಬೇಕು. ಎಂಪ್ಲಾಯಿ ಡಿಕ್ಲರೇಷನ್ DDO ಡಿಕ್ಲರೇಷನ್ ಹಾಕಿ ಕಂಪ್ಲೀಟ್ ಮಾಡಿ ನಂತರ ಈ ಒಂದು ಅನ್ಅಪ್ರೂವಲ್ಗೆ ಬಂದು ನೋ ಡಿಪೆಂಡೆಂಟ್ಸನ್ನು ಕ್ಲಿಕ್ ಮಾಡಿಕೊಂಡು ಅವರ ಒಂದು ಮಾಹಿತಿ ಬರುತ್ತೆ, ಟಿಕ್ ಮಾಡಿ ಆಗ OTP DDOಗೆ ಬರ್ತಕ್ಕಂತಹ OTPಯನ್ನು ನಾವು ಎಂಟರ್ ಮಾಡಿದಾಗ ಅವರ ಮಾಹಿತಿ ಕೆಸಾಸ್ನಿಂದ ಡಿಲೀಟ್ ಆಗುತ್ತೆ. ನೋಡಿ, ಈಗ ಇವ್ರದ್ದು OTPಯನ್ನು ಎಂಟರ್ ಮಾಡ್ತಾ ಇದ್ದೇನೆ. ಎಂಟರ್ ಮಾಡಿ ಓಕೆ ಕೊಟ್ಟಾಗ ಇವರ ಒಂದು ಮಾಹಿತಿ ಕೆಸಾಸ್ ರಿಜಿಸ್ಟ್ರೇಷನ್ನಿಂದ ಡಿಲೀಟ್ ಆಗುತ್ತೆ. ಅಂದರೆ ಇವರಿಗೆ ಯಾವುದೇ ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡೋಕ್ಕೆ ಆಗಿರೋದಿಲ್ಲ. ಇಲ್ಲಿ OTP ಬಂದಿದೆ. OTPಯನ್ನು ಎಂಟರ್ ಮಾಡಿ ಈ ನೌಕರರ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಡಿಲೀಟ್ ಮಾಡಿದಾಗ ಮತ್ತೊಮ್ಮೆ ಅವರಿಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದಾಗಿರುತ್ತೆ. ಯಾರು ನೌಕರರು ಎಂಪ್ಲಾಯಿ ಒಂದು ರಿಜಿಸ್ಟ್ರೇಷನ್ ಮಾಡಲು ಸ್ಟಾರ್ಟ್ ಮಾಡಿದಾಗ ಒಂದು ಪ್ರಶ್ನೆ ಬರುತ್ತೆ, ಅದು ನೆಗೆಟಿವ್ ಕ್ವಶನ್, ಅಲ್ಲಿ ನೋ ಕೊಡಬೇಕಾಗಿರುತ್ತೆ. ಬಟ್ ಕೆಲವರು ಎಸ್ ಅಂತ ಕೊಟ್ಟಿರೋದ್ರಿಂದ ಅವರಿಗೆ ಯಾರದೇ ಡಿಪೆಂಡೆಂಟ್ಸನ್ನು ಆ್ಯಡ್ ಮಾಡೋಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ಅವ್ರದ್ದು ಅಪ್ರೂವಲ್ ಮಾಡ್ಕೋಬೇಕು. ಎಂಪ್ಲಾಯಿ ಡಿಕ್ಲರೇಷನ್ DDO ಡಿಕ್ಲರೇಷನ್ ಹಾಕಿ ಅಪ್ರೂವಲ್ ಮಾಡಿ ನಂತರ ಇಲ್ಲಿ ಅನ್ಅಪ್ರೂವಲನ್ನು ಮಾಡಿಕೊಂಡಾಗ ನೋಡಿ ಇವ್ರದ್ದು ಅನ್ಅಪ್ರೂವಲ್ ಆಗಿದೆ. ಸೊ ಅವರು ರೆಕಾರ್ಡ್ ಡಿಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾವೇನು ಮಾಡಬೇಕು, ಸರ್ವಿಸ್ ರಿಜಿಸ್ಟರ್ನಲ್ಲಿ ಹೋಗಿ ಲಾಸ್ಟಿಂದ ಮೂರನೆಯ ಒಂದು ಆಪ್ಷನ್ ಎಂಟ್ರಿ ಫಾರಮ್ ಇರುತ್ತೆ, ಅಲ್ಲಿ ಬಂದಾಗ ಮತ್ತೆ ಅಲ್ಲಿ KJD ನಂಬರನ್ನು ಎಂಟರ್ ಮಾಡಿ ಗೆಟ್ ಕೊಟ್ಟಾಗ ಮತ್ತೊಮ್ಮೆ ಹೊಸದಾಗಿ ರಿಜಿಸ್ಟ್ರೇಷನ್ ಬರುತ್ತೆ. ಹೊಸ ರಿಜಿಸ್ಟ್ರೇಷನ್ ಬಂದಾಗ ನೋಡಿ ಇಲ್ಲಿ ಗೆಟ್ ಕೊಡ್ತಾ ಇದ್ದೇನೆ, ಹೊಸ ರಿಜಿಸ್ಟ್ರೇಷನ್ ಬಂದಿದೆ. ನೋಡಿ ಅಲ್ಲಿ ಕ್ವಶನ್ ಇದೆ, ದಿಸ್ ಎಂಪ್ಲಾಯಿ ಡಸಂಟ್ ಹ್ಯಾವ್ ಡಿಪೆಂಡೆಂಟ್ಸ್ ಅಂತ. ಡಸಂಟ್ ಹ್ಯಾವ್ ಡಿಪೆಂಡೆಂಟ್ಸ್ ಎಸ್ ಕೊಟ್ಟರೆ ಯಾರು ಇಲ್ಲ ಅಂತ ಅರ್ಥ, ನೋ ಅಂದಾಗ ಇದ್ದಾರೆ ಅಂತ. ನೋಡಿ, ಈಗ ಹೊಸದಾಗಿ ನೋ ಕೊಟ್ಟು ಈ ಒಂದು ನೌಕರರ ಡಿಪೆಂಡೆಂಟ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಈ ಮೆಥಡನ್ನು ಫಾಲೋ ಮಾಡಿ ಇಲ್ಲಿ ನೀವು ಮತ್ತೊಮ್ಮೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರಿಗೆ ಡಿಪೆಂಡೆಂಟ್ಸನ್ನೆಲ್ಲರನ್ನು ಸಹ ಆ್ಯಡ್ ಮಾಡಿ ಅಪ್ರೂವಲ್ ಮಾಡ್ಕೋಬಹುದಾಗಿರುತ್ತೆ.